ಪಡುವರಳ್ಳಿ ಪಡ್ಡೆಗಳು ನಾವು, ಪಡುವರಳ್ಳಿ ಪಡ್ಡೆಗಳು ನಾವು. ಅಣ್ಣ ರಂಗೇಗೌಡ್ರನ್ನ ಹೆಂಗಣ್ಣ ಕಂಡಿಡಿಯೋದು? ಒಂದು ಫೋಟೋ ಇಲ್ಲ, ಅಡ್ರೆಸ್ ಇಲ್ಲ, ಮೊಬೈಲ್ ಇಲ್ಲ, ಇಮೇಲ್ ಐಡಿ ಅಂತ ಇಲ್ಲೇ ಇಲ್ಲ. ಕರೆಕ್ಟ್ ಕಣ. ಮೋಸ್ಟ್ಲಿ ಫೇಸ್ಬುಕ್ ಅಲ್ಲಿ ಸಿಗ್ಬೋದು ಹುಡ್ಕವ್ರನ್ನ. ನಿನ್ನಲ್ಲೇ ಇದೇನ್ ಸಿಟಿ ಕೆಟ್ಟೋಯ್ತನ, ಹಳ್ಳಿ ಕಣ್ಲಾ? ಹತ್ ಕಡೆ ವಿಚಾರಿಸ್ರೆ ಗೊತ್ತಾಯ್ತದೆ. ಅಣ್ಣ ಒಂದ್ ಹಳ್ಳಿ ಅಂದ್ರೆ 5-6 ಜನ ಗಂಡಸಿರ್ತಾರ ಅಷ್ಟೇ. ಹಾ ಅಲ್ಲೋಡಿ, ಒಂದ್ ಹೆಂಗ್ಸ್ ಬರ್ತಾವಳೆ, ಅವಳನ್ನ ಕೇಳಿದ್ರೆ ಗೊತ್ತಾದ್ರೂ ಗೊತ್ತಾಗ್ಬೋದೇನಪ್ಪ. ಆಂಟಿ, ಏಯ್ ನನ್ ನೋಡಿದ್ರೆ ನಿನ್ನ ಆಂಟಿ ತರ ಇದ್ದೀನಿ ಅಲ್ಲ. ಏಯ್ ಒಂದ್ ಕಡೆ ಹೋದ್ ಕಡೆ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ನಿನ್ಕ. ಅಕ್ಕ ಅಕ್ಕನ ನನ್ ನೋಡಿದ್ರೆ ನಿಮ್ಮ ಅಕ್ಕನ ತರ ಇದ್ದೀನೇನೋ. ಮತ್ತಿನ್ನೇನ್ ಅನ್ಬೇಕು? ಮೇಡಮ್ ಅನ್ನು ನಾನು ಆಗಿನ ಕಾಲದಾಗೆ 5ನೇ ಕ್ಲಾಸ್ ಗಂಟ ಓದಿವ್ನಿ. ಹೈಯರ್ ಸ್ಟಡೀಸ್ಗೆ ಆಸ್ಟ್ರೇಲಿಯಾಗ ಹೋಗ್ಲಿಲ್ವಾ? ಏಯ್ ಯಾಕ್ಲಾ, ಹೆಂಗೈತ್ ಮೈಗೆ? ಏಯ್ ಬಂದ್ ಕೆಲ್ಸ ನೋಡ್ರು, ಇಲ್ಲಿ ರಂಗೇಗೌಡ ರಂಗೇಗೌಡ ಅಂತ ಇಬ್ರ? ಇಲ್ಲ, ಒಬ್ರೆ. ಅವ್ರು ನಿಮ್ಗೇನಾರ ಗೊತ್ತಾ? ಅವ್ರ ಯಾಕೆ ಬೇಕು ನಿಮ್ಗೆ? ನೋಡಿ, ನಾವು ಪಡುವಾರಹಳ್ಳಿಯಿಂದ ಬರ್ತಾ ಇದೀವಿ. ಅಲ್ಲೊಬ್ಬ ಹೆಂಗ್ಸು ಕೊನೆ ಉಸಿರು ಎಳಿತಾವಳೆ. ಅವಳು ಕೊನೆ ಆಸೆನೆ ಈ ರಂಗೇಗೌಡ ನೋಡ್ಬೇಕು ಅಂತ. ಅವಳ ಒಳ್ಳೆ ತಿರ್ಬೋಕಿ ಒಳ್ಳೆ ಸಾಯ ಹೊತ್ನಾಗಿ ಇವನು ನೆನ್ಸ್ಕೊಂಡವಳೆ. ಯಾ ಪಾಪ ಅವ್ರಿಬ್ಬರದ್ದು ಏನು ಹಳೆ ಗಾಯ ಇತ್ತು ಏನೋ ಯಾರು ಗೊತ್ತು. ಗಾಯ ಅಂತೆ ಗಾಯ, ಅಣಗಾಯ ನಿರ್ಗಾಯ ಮಾಡ್ಬಿಡ್ತೀನಿ. ಅವಳಿಗೇನ್ ಮನೆ ಮಠ ಇಲ್ವಾ? ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಇವರೇ ಅವ್ರ ಗಂಡ. ಈ ಅಪ್ಪನ್ಗೆ ಮಾನ ಮರ್ವಾದೆ 2 ಇಲ್ಲ, ಜೊತೆಗ್ ಬಂದಿರೋ ನಿಮ್ಗೆ ನಾಚಿಕೆ ಮಾನ ಮರ್ವಾದೆ 3 ಇಲ್ಲ. ಸುಮ್ಕಿರವ ಸಾಕು, ನಾವು ಆಗ್ಲಿಂದ ನೋಡ್ತಾನೆ ಇದೀವಿ. ಆ ರಂಗೇಗೌಡನ್ ಬಗ್ಗೆ ಕೇಳಿದ್ರೆ ನೀನಾಗ ರೋಚಿಗೆ ಹೇಳ್ತಾ ಇದ್ಯಾ? ಅವನು ನನ್ ಗಂಡ ಕಂಡ್ರಲೇ. ಇಬ್ಬರು ಕಾಲ್ಗೂ ಬಿದ್ಬಿಡ್ತೀವಿ, ಹೊಡಿಬೇಡಿ ಹೊಡಿಬೇಡಿ. ತಂದೆ, ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಇವಳ ಗಂಡ ರಂಗೇಗೌಡ. ಅಯ್ಯೋಯ್ಯೋ, ನಿಮ್ಮನ್ನೇ ಹುಡ್ಕೊಂಬಂದ್ವಿದ್ದೆ ಅವರು. ಯಾಕೆ? ಅದು ತಂದೆ, ದೇವ್ರು ಒಂದೇ ಒಂದಪ್ಪ ದೊಡ್ಡ ಮನ್ಸ್ ಮಾಡಿ ನಮ್ ತಾಯಿ ಕಡೆ ಆಸೆ ಈಡೇರಿಸ್ಬಿಡು ತಂದೆ. ಆಯ್ತು ಗೌರ, ವಶಿ ಇತ್ಲಾಗ ಬಾ. ನಾಗ ಕೇಳಿಸ್ಕೊಂಡಿಲ್ಲ, ನಾನು ನನ್ನ ಹೆಂಡ್ರನ್ನ ಪಿರುತಿಯಿಂದ ಗೌರ ಅಂತ ಕೂಗದಂಗೆ ಅವನು ಅವನ ಹೆಂಡ್ರನ್ನ ಗೌರ ಅಂತ ಕರಿತಾವನೆ. ಹಂಗಾರ ಇದು ಹಳೆ ಗಾಯನ ಕಂಡ್ಲ. ಅಪ್ಪಯ್ಯ, ಸುಮ್ನೆ ನಮ್ಮ ಅವ್ವನ ಬಗ್ಗೆ ಇಲ್ಲದ್ ಸಲ್ಲದ್ ಮಾತಾಡ್ಬೇಡ. ಏ ಸುಮ್ಕಿರ್ಲ ಕಂಡಿವ್ನಿ. ನಿಮ್ಮ ಅವ್ವನ್ನ ನಾನ್ ನೋಡ್ಮೇಲೆ ಕಂಡ್ಲ, ನೀನ್ ನೋಡಿರೋದು. ಯಾಕಮ್ಮ ನಿಮ್ ಯಜಮಾನ್ರನ್ನ ಕಳ್ಸ್ಕೊಡಕ್ ಇಷ್ಟ ಇಲ್ವಾ? ಏನು ಅಂದ್ರೆ ಹುಷಾರಾಗಿ ಬನ್ನಿ. ಗೌರ, ಈ ಪರಿಸ್ಥಿತಿನಲ್ಲಿ ನಿನ್ನ ನೋಡೋದಕ್ಕೆ ಅದ್ಯಾವ್ರು ಇನ್ನೂ ನನ್ನ ಬದುಕ್ಸವನಲ್ಲ ಗೌರ. ರಂಗೇಗೌಡ, ಚೆನ್ನಾಗಿದ್ದೀಯಾ? ಏನ್ ಸಂದಾಕಿರೋದು ಗೌರ, ನೀನ್ ನೋಡಿದ್ರೆ ಈ ಪರಿಸ್ಥಿತಿ ಆಗಿತ್ತು, ನಾನು ಹೆಂಗ್ ಸಂದಾಕಿರ್ಲಿ ಗೌರ? ಯಾವ ಒತ್ತದಲ್ಲಿ ಯಾವ ಆವಿರುತ್ತೋ ಯಾವನು ಗೊತ್ತು, ಯಾವ ಹೆಂಗಸನ ಮನಸ್ಸಿನಲ್ಲಿ ಯಾವ ಗಂಡಸಿರ್ತಾನೋ ನನ್ನ ಮಗನು ಗೊತ್ತು. ಇದನ್ನೆಲ್ಲ ನೋಡ್ತಾ ಇದ್ರೆ ನಾಗರಾವನ ಕೈಲಿ ನಾಲ್ಗೆ ಕಚ್ಚಿಸ್ಕೊಂಡು ಸತ್ತೋಗ್ಬಿಡೋಣ ಅನ್ನಿಸ್ತದೆ. ಇಷ್ಟು ದಿವಸ ಇವಳು ನಂತವ ನಗ್ನಗ್ತಾ ಕಿಲಕಿಲ ಅಂತ ಸಂಸಾರ ಮಾಡ್ತಿದ್ದು ಬರೀ ನಾಟಕವಾ? ಸುಳ್ಳಂತದೆ ಗೌರ. ಆಗ ಇವರಿಬ್ರು ಹೆಂಗ ಭೇಟಿ ಆಗಿರ್ಬೋದು? ಬ್ಯಾಡ್ವೆ ಬ್ಯಾಡ್ವೆ ನನ್ನ ರೇಗಿಸ ಬ್ಯಾಡ್ವೆ, ಕಣ್ಣೊಡೆದ್ರೆ ಕಲ್ಲೊಡಿತೀನಿ. ಆಕಾರ ಅಡಕಂಬಡಕ, ಹಾಗೆಲ್ಲ ಬಾಯಿಗೆ ಚಿಲಕ,
ಪೆಚ್ಚಾದರು ಬ್ಯಾಡ್ವೆ ಬ್ಯಾಡ್ವೆ ನನ್ನ ರೇಗಿಸ ಬ್ಯಾಡ್ವೆ ಕಣ್ಣೊಡೆದ್ರೆ ಕಲ್ಲೊಡಿತೀನಿ ಬ್ಯಾಡೋ ಬ್ಯಾಡೋ ನನ್ನ ರೇಗಿಸ ಬ್ಯಾಡೋ ಕಲ್ಲೊಡೆದ್ರೆ ಕಣ್ಣೊಡಿತೀನಿ ನನ್ನನ್ನು ಮರ್ತು ಬಿಡು ಗೌರ. ಯಾಕೆ? ನಾನು ನಿನ್ನನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾನು ನಿನಗೋಸ್ಕರ ಮನೆ ಬೇಕಾದ್ರೂ ಬಿಟ್ಟು ಬರ್ತೀನಿ. ಆಗೋಲ್ಲ ಗೌರ. ಮನೆ ಮರಿ ದುಡ್ಡು ತಗೊಂಡ್ಬರ್ತೀನಿ. ಆದ್ರೂ ಆಗೋದಿಲ್ಲ. ನೀನು ನನ್ನನ್ನು ಮದುವೆ ಆಗ್ಲಿಲ್ಲ ಅಂದ್ರೆ ನಮ್ಮ ಅಪ್ಪ ಮೀಸೆ ಮಾದೇಗೌಡ ಅಂತ ಒಂದು ಹುಡುಗನ್ ನೋಡಿದ್ದಾನೆ, ಅವನ್ನೇ ಮದುವೆ ಆಗ್ಬೇಕಾಗುತ್ತೆ ನಾನು. ಆಗ್ಬಿಡು ಗೌರ. ಅಯ್ಯೋ ಪೊದೆಲ್ ಹೊಸ್ಕೊಂಡಿರೋ ಹೆಗ್ಣದ ತರ ಅವನ ಮುಖನ ನಾನು ಮೀಸೆಲ್ ಹುಡುಕ್ಬೇಕಾಗುತ್ತೆ. ಇದೊಂದು ವಿಚಾರದಲ್ಲಿ ನಾನು ಅಸಹಾಯಕ ಗೌರ. ಓ ನೀನ್ ಯಾಕೆ ನನ್ನ ಮದುವೆ ಆಗಲ್ಲ ಅಂತ? ನನಗೆ ಗಂಟು ಹಾಕಕ್ ಬರಲ್ಲ. ಈ ತಾಲಿ ಕಟ್ಟುವಾಗ 3 ಗಂಟು ಹಾಕ್ಬೇಕಂತಲ್ಲ, ಹೆಂಗ ಹಾಕ್ಲಿ? ಸಿಲ್ಲೆ ಹೊಡೆಯಕ್ ಬರ್ದೇ ಇರೋ ಕಂಡಕ್ಟರ್ ನೋಡಿದೀನಿ ನಾನು, ಗಂಟೆ ಹೊಡೆಯಕ್ ಬರ್ದಿರೋ ಪೂಜಾರಿಯನ್ನು ನೋಡಿದೀನಿ ನಾನು, ಗಂಟೆ ಹಾಕಕ್ ಬರ್ದಿರೋ ಗಂಡನ ನಾನು ಇದೇ ಮೊದ್ಲು ನೋಡ್ತಾ ಇರೋದು. ಒಂದೇ 1 ವರ್ಷ ಟೈಮ್ ಕೊಡು ಗೌರ, ಕಲ್ತ್ಕೊಂಡ್ಬಂದ್ಬಿಡ್ತೀನಿ. ನಮ್ಮ ಅಪ್ಪ ಸುಮ್ನೆ ಇರಲ್ಲ ಅಲ್ಲಿ ತನಕ. ಗೌರ, ಇದೊಂದು ಜನ್ಮಕ್ಕೆ ಬಿಟ್ಬಿಡು. ಬರೋ ಎಲ್ಲಾ ಜನ್ಮದಲ್ಲೂ ಇಬ್ರು ಒಟ್ಟಿಗೆನೆ ಬಾಳವ. ಈಗ ನೀನು ಹೋಗಿ ಬಾ. ಒಂದಾಗುವಾಗಿರೋ ಸಂತೋಷ ದೂರ ಆಗುವಾಗಿರಲ್ಲ ರಂಗು, ದೂರ ಆಗುವಾಗಿರಲ್ಲ. ಅಗ ಅಗ ಇವ್ರ ಕತೆ ಹಿಂಗಾಗಿರ್ಬೋದಾ? ಬ್ಲಡ್ ವಾಮಿಟ್ ಆಗ್ತಾ ಇದೆ, ಬ್ಲಡ್ ಕ್ಯಾನ್ಸರ್. ಹಾಗಂತ ನೀವ್ ಹೇಳಿದ್ದ? ಇಲ್ಲಪ್ಪ, ನಾನು ಹಂಗೆಲ್ಲ ಕಮಿಟ್ ಆಗಿಲ್ಲ. ಮತ್ತಿನ್ಯಾರು? ಗಿಣಿ. ನಾಚಿಕೆ ಆಗಲ್ಲ ನಿಮ್ಗೆಲ್ಲ? ಪೇಷಂಟ್ಗೆ ಏನಾಗಿದೆ ಅಂತ ಒಬ್ಬ ಜ್ಯೋತಿಷಿ ಹೇಳ್ತಾನ? ಪಡುವರಳ್ಳಿ ಪಡ್ಡೆಗಳು ನಾವು, ಪಡುವರಳ್ಳಿ ಪಡ್ಡೆಗಳು ನಾವು.